ನಮಸ್ಕಾರ ಸ್ನೇಹಿತರೆ, ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಮತ್ತೆ ಆಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋಂತಹ ರೆಸಿಪಿ ಬದನೆಕಾಯಿ ಗೊಜ್ಜು, ಅಂದರೆ MTR ಪೌಡರ್ನ ನಾನು ಇಲ್ಲಿ ಬಳಸಿ ಮಾಡ್ತಾ ಇದ್ದೀನಿ. ಈ ಒಂದು ಗೊಜ್ಜು ಇದ್ದರೆ ಯಾವುದೇ ರೀತಿ 1 ತಿಂಗಳು ಒಳಗಡೆ ಇದು ಕೆಡೋದಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನ ಮಾಡಿಕೊಂಡ್ರೆ ಸಾಕು, ಈ ಒಂದು ಗೊಜ್ಜು ಮನೆಯಲ್ಲಿ ಇದ್ದೇ ಇರುತ್ತಲ್ವ, ತಕ್ಷಣಕ್ಕೆ 1 ನಿಮಿಷದಲ್ಲಿ ನೀವು ಇದನ್ನು ಕಲಿಸ್ಬಿಟ್ಟು ನೀವು ಅನ್ನದ ಜೊತೆಯಲ್ಲಿ ತಿನ್ಬೋದು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನಿಮ್ಗೆ ಯಾವಾಗ ಇಷ್ಟನೋ ಆವಾಗ ನೀವು ಇದನ್ನು ಮಾಡ್ಕೊಳ್ಬೋದು. ಮಕ್ಕಳಿಗೆ ಬಾಕ್ಸಿಗೂ ಕೂಡ ಇದನ್ನು ಬೇಗನೆ ಮಾಡ್ಕೊಳ್ಬೋದು. ಹಾಗೆ ಚಾನಲ್ನ ನೋಡ್ತಾ ಇರೋರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಬದನೆಕಾಯಿನ ಆಲ್ರೆಡಿ ನಾನು ಸುಮಾರು 1/4 kg ನಾನು ಎಳೆ ಬದನೆಕಾಯಿನ ತೊಳೆದು ನೀರಲ್ಲಿ ಇಟ್ಟಿದ್ದೀನಿ. ನಂತರ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು MTR ವಾಂಗಿಬಾತ್ ಪೌಡರ್, ಅಂದರೆ ಮಸಾಲ ಪ್ಯಾಕೆಟ್. ನಾನು ಇಲ್ಲಿ 2 ಬಳಸ್ತಾ ಇದ್ದೀನಿ. 10 ರೂಪಾಯಿದು 2 ತೊಗೊಂಡ್ರೆ ಸಾಕಾಗತ್ತೆ. ನಂತರ ನೋಡಿ, ಅಗಲವಾದಂತಹ ಬಾಣಲಿಗೆ ಸುಮಾರು ಒಂದು 5 ರಿಂದ 6 ಟೇಬಲ್ ಸ್ಪೂನು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ತೀರಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಹಾಗಂತ ತುಂಬಾ ಜಾಸ್ತಿ ನಾನಿಲ್ಲಿ ಬಳಸಿಲ್ಲ. ಹಾಗೆ ಇದಕ್ಕೆ ಇವಾಗ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇದು ಕೆಂಪಗಾಗೋವರೆಗೂ ನಾವು ಹುರ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಬೇಕಾದಲ್ಲಿ ಉದ್ದಿನ ಬೇಳೆ ಹಾಕ್ಕೊಳ್ಬೋದು, ಅಥವಾ ನೀವು ಕಡಲೆಬೇಳೆನೂ ಹಾಕ್ಕೊಳ್ಬೋದು, ಅಥವಾ ನೀವು 2 ಹಾಕ್ಕೊಳ್ದೇನೆ ಬರೀ ಕಡಲೆಕಾಯಿ ಬೀಜದಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದಿನ ಬೇಳೆನೂ ಬಳಸಿಲ್ಲ, ಕಡಲೆಬೇಳೆನೂ ಕೂಡ ಇಲ್ಲಿ ಬಳಸಿಲ್ಲ. ನಂತರ ಇದಕ್ಕೆ 1 ಮೀಡಿಯಮ್ ಸೈಜು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಒಂದು 3ನ ಇಲ್ಲಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬದಲಾಗಿ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಬಳಸ್ಕೊಳ್ಬೋದು, ಅಥವಾ ನೀವಿಲ್ಲಿ ಕಂಪ್ಲೀಟಾಗಿ ಸ್ಕಿಪ್ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಇವಾಗ ಫ್ರೈ ಮಾಡಿದ ನಂತರ 1 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿ ಅದನ್ನು ಕೂಡ ಹಾಕಿದ್ದೀನಿ. ನಂತರ ನೋಡಿ, ಬದನೆಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಎಳೆ ಬದನೆಕಾಯಿನೇ ಬಳಸಿ, ಅಥವಾ ಇಲ್ಲಿ ಬದನೆಕಾಯಿ ಬೇಡ ಅನ್ನೋರು ಖಂಡಿತವಾಗ್ಲೂ ಸ್ಕಿಪ್ ಮಾಡಿ, ಬೇಕಾದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಒಂದು ವಿಧಾನದಲ್ಲಿ ಬದನೆಕಾಯಿನ ಸೇರಿಸ್ತೇನೆ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವಿಲ್ಲಿ ಬದನೆಕಾಯಿನ ಇನ್ನೂ ಹೆಚ್ಚಾಗಿ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಬದನೆಕಾಯಿನ ಹೆಚ್ಚಿದ ನಂತರ ನೀವು ನೀರಲ್ಲೇ ಹಾಕಿ ಇಡಬೇಕಾಗತ್ತೆ, ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ. ಈಗ ಚೆನ್ನಾಗಿ ನಾವು 1-2 ನಿಮಿಷದವರೆಗೂ ನಾವು ಹುರ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಆಗುವಂಥದ್ದು ಇದು. ನಂತರ ನೋಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ. ಹಾಗೆ ನಿಮಗಿಲ್ಲಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾಳೆ ತಿಂಡಿಗೆ ಏನಪ್ಪ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಥರ ಒಂದು ಮನೆಯಲ್ಲಿ ಗೊಜ್ಜು ಇದ್ದರೆ ಬೇಗನೆ ತಿಂಡಿ ರೆಡಿ ಆಗುತ್ತೆ. ಇವಾಗ ನೋಡಿ, 2 ನಿಮಿಷ ನಾನು ಮಿಕ್ಸ್ ಮಾಡಿದ ನಂತರ ಇದನ್ನು 1-2 ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಬಿಟ್ಟಿದ್ದೀನಿ. ನಂತರ ನೋಡಿ, ಇಲ್ಲಿ ಹುಣಸೆ ಹಣ್ಣನ್ನು ನಾನಿಲ್ಲಿ, ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು ತೊಗೊಂಡು ಆಲ್ರೆಡಿ ನಾನು ನೀರಲ್ಲಿ ನೆನೆಸಿದ್ದೆ. ಈಗ ಇದನ್ನು ಸ್ವಲ್ಪ ಕಿವುಚ್ಕೊಳ್ಳೋಣ, ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, 1-2 ನಿಮಿಷ ಸಾಕು, ಇದು ಬೆಂದಿದೆ ಇದು, ಯಾಕಂದರೆ ಬದನೆಕಾಯಿ ಬೇಗನೆ ಬೆಂದುಬಿಡತ್ತೆ. ನೋಡಿ, ಮತ್ತೊಮ್ಮೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಲಸಿ ಇಟ್ಕೊಂಡಿರೋವಂಥದ್ದು, ಅಂದರೆ ಹುಣಸೆ ಹಣ್ಣನ್ನು ನಾನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಒಂದು ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಟೊಮೊಟೊನ ಇಲ್ಲಿ 2 ಕೂಡ ಇಲ್ಲಿ ಬಳಸ್ಕೊಳ್ಬೋದು, ಅಥವಾ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅನ್ನೋದಾದರೆ ಈರುಳ್ಳಿ, ಟೊಮೊಟೊ, ಹಾಗೆ ನೀವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಈಗ ಹುಣಸೆ ಹಣ್ಣಿನ ರಸನ ಸೇರಿಸಿದ ನಂತರ ಇದಕ್ಕೆ 2 ಪ್ಯಾಕೆಟು ವಾಂಗಿಬಾತ್ ಮಸಾಲ ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 10 ರೂಪಾಯಿದು 2 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ಇದಕ್ಕೆ ಇನ್ನೂ 1-2 ಪ್ಯಾಕೆಟ್ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇದರಲ್ಲೂ ಕೂಡ ಖಾರ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ.
ಹಾಗೆ ನಿಮ್ಗೆ ಇಲ್ಲಿ ಹುಣಸೆಹಣ್ಣು ಎಷ್ಟು ಬೇಕೋ ಸ್ವಲ್ಪ ಹುಳಿ ಕಡಿಮೆ ಇರಬೇಕು ಅನ್ನೋರು ನೀವು ಇಲ್ಲಿ ಕಡಿಮೆ ಕೂಡ ಬಳಸ್ಕೊಳ್ಬೋದು. ನೋಡಿ ನಾನು ಆಲ್ರೆಡಿ ಬಿಸಿ ರೈಸ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ರೈಸ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಸ್ವಲ್ಪ ಉದುರುವಾಗಿ ಮಾಡ್ಕೊಳ್ಳಿ, ಆವಾಗ ವಾಂಗಿಬಾತು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗೊಜ್ಜು ಜೊತೆಯಲ್ಲಿ ಸ್ವಲ್ಪ ಗೊಜ್ಜಲ್ಲಿ ನಾನು ರೈಸ್ನೂ ಸಹ ಕಲಸಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ಗೊಜ್ಜು ಆಗೋಷ್ಟರಲ್ಲಿ ನೋಡಿ ಈ ಕಡೆ ರೈಸ್ ಕೂಡ ಬೇಗನೆ ಆಗಿಬಿಡತ್ತೆ. ನೋಡಿ ಇದು ಸ್ವಲ್ಪ ತಣ್ಣಗಾಗಲಿ, ನಂತರ ನೋಡಿ ಇವಾಗ ಗೊಜ್ಜು ಇವಾಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ನಾನು ಹಾಗೆಯೇ ತುಂಬ ಜಾಸ್ತಿ ಎಣ್ಣೆ ಕೂಡ ನಾನಿಲ್ಲಿ ಬಳಸಿಲ್ಲ. ಇದನ್ನು ಇವಾಗ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಇವಾಗ MTR ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ನೋಡಿ ಒಂದು 5 ನಿಮಿಷದಲ್ಲಿ ನಾವು ಗೊಜ್ಜನ್ನ ಮಾಡಿ ಈ ಥರ ಇಟ್ಕೊಳ್ಳೋದ್ರಿಂದ ನೀವು ತಿಂಗಳಾನ್ಗಟ್ಲೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಡೋದಿಲ್ಲ. ನೋಡಿ ನಾನಿಲ್ಲಿ ಸುಮಾರು ನಾನಿಲ್ಲಿ ತೊಗೊಂಡಿರೋದಕ್ಕೆ ಒಂದು ಅರ್ಧ kg ಅಷ್ಟೇ ಆಗಿದೆ. ನಾನು 1 ಕಪ್ಪಷ್ಟು ಗೊಜ್ಜನ್ನ ತೆಗೆದಿಟ್ಟಿದ್ದೀನಿ. ಮಿಕ್ಕಿದ್ದು ಸ್ವಲ್ಪ ಗೊಜ್ಜಿಗೆ ನೋಡಿ ನಾನು ಅನ್ನನೂ ಕೂಡ ಹಾಕಿ ಕಲಸಿ ನಾನು ನಿಮಗೆ ತೋರಿಸ್ತೀನಿ. ಆಫೀಸ್ಗೆ ಹೋಗೋರಿಗೆ ಹಾಗೆಯೇ ಬೆಳಿಗ್ಗೆ ಟೈಮಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅನ್ನೋರು ಖಂಡಿತ ಈ ರೀತಿಯಾಗಿ ನೀವು ಕೂಡ ಬಿಡುವಿದ್ದಾಗ ಈ ಥರ ಮಾಡಿ ಇಟ್ಕೊಳ್ಳಿ, ಬೇಗನೆ ಮಾಡ್ಕೊಳ್ಬೋದು. ನೋಡಿ ರೈಸ್ ಕೂಡ ತುಂಬಾ ಉದುರುವಾಗಿ ಬಂದಿದೆ. ಇವಾಗ ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ಯಾರಿಗೆಲ್ಲ ಅಂದರೆ MTR ವಾಂಗಿಬಾತ್ ಗೊಜ್ಜು ಮಾಡಿ ಇಟ್ಕೋಬೇಕು ಅನ್ನೋರಿಗೆ, ಅಂದರೆ ಯಾರಿಗೆಲ್ಲ ಗೊತ್ತಿರಲ್ಲ ಅವರಿಗೆಲ್ಲ ಖಂಡಿತ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಮರಿದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನೀವು ಕೂಡ ಈ ಥರ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ನೀವು ಬೆಳಗ್ಗೆ ಟೈಮಲ್ಲಿ ಬೇಗನೆ ತಿಂಡಿನ ಮಾಡ್ಕೊಳ್ಬೋದು. ಇವಾಗ ನೋಡಿ ಫೈನಲ್ ಆಗಿ ಇವಾಗ ಗೊಜ್ಜು ಈ ರೀತಿಯಾಗಿ ಬಂದಿದೆ. ಹಾಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಇವಾಗ ನೋಡಿ ರೈಸ್ ನಾನು ಮಾಡ್ಕೊಂಡಿರೋದನ್ನು ಕೂಡ ಇವಾಗ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆ ಚಾನಲ್ಗಾಗಿ ನನ್ನ ಒಂದು ಚಾನಲ್ನ ಹೀಗೆ ನೋಡ್ತಾ ಇರಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೈಪ್ ಕೂಡ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. Thank you so much.